ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ನಾವು ಈಗ ಪುರುಷ ಸೂಕ್ತವನ್ನು ಕಲ್ತ್ಕೊಳ್ತಾ ಇದ್ದೀವಿ. ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ, ಹೇಗೆ ನಾವು ಅದನ್ನು ಪಠನ ಮಾಡಬೇಕು ಅಂತ. ಈಗ ಸಂಕ್ಷಿಪ್ತವಾಗಿ ನಾವು ಪ್ರತಿಯೊಂದು ಶ್ಲೋಕದ್ದು ಒಂದು ಸಂಕ್ಷಿಪ್ತ ಅರ್ಥವನ್ನು ಸಹ ನಾವು ಕಲ್ತ್ಕೊಳ್ಳೋಣ. ಈಗ ಪ್ರತಿಯೊಂದು ಸೂಕ್ತನೂ ಶುರುವಾಗ್ಲಿಕ್ಕೆ ಮುಂಚೆ ಒಂದು ಶಾಂತಿ ಮಂತ್ರದ ಮೂಲಕ ಶುರುವಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಪುರುಷ ಸೂಕ್ತದ ಶಾಂತಿ ಮಂತ್ರ. ಓಂ ತಚ್ಚೈಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಇದು ಒಂದು ಶಾಂತಿ ಮಂತ್ರ ಶ್ಲೋಕ ಅಂತ ಕರೆಯೋಣ ಈಗ ಸದ್ಯಕ್ಕೆ. ಈ ಶ್ಲೋಕದಲ್ಲಿ ಈ ರೀತಿ ನೀವು ಒಂದು ಲೈನ್ ನೋಡ್ತೀರಲ್ಲ, ಇದು ಒಂದೊಂದು ವಾಕ್ಯ ಅಂತ ಕರೆಯೋಣ. ಈ ರೀತಿ ಒಟ್ಟು 8 ವಾಕ್ಯಗಳು ಈ ಶ್ಲೋಕದಲ್ಲಿದೆ. ಈಗ ಇಲ್ಲಿ ನಿಮಗೆ ನಾನು ಈ ಡೆಕ್ಕನ್ನು ಶೇರ್ ಮಾಡಿದ್ದೇನಲ್ಲ, ಅಲ್ಲಿ ಪ್ರತಿಯೊಂದು ವಾಕ್ಯಕ್ಕೂ ಒಂದು ಸಂಕ್ಷಿಪ್ತವಾದ ಅರ್ಥವನ್ನು ಸಹ ಇರುತ್ತೆ. ತಚ್ಚೈ ಯೋರ ವೃಣೀಮಹೆ, ಯಾರು ಅತ್ಯಂತ ಮಂಗಳಕರವಾದ ಭಗವಂತ ಅವನಿಗೆ ನನ್ನ ನಮಸ್ಕಾರಗಳು. ತಚ್ಚೈ, ಯಾರು ಅವನು, ಯಾರು ಅತ್ಯಂತ ಮಂಗಳಕರನು ಅವನು ಅನ್ನೋ ಅರ್ಥದಲ್ಲಿ ಇದು. ಗಾತುಂ ಯಜ್ಞಾಯ, ಗಾತುಂ ಯಜ್ಞಪತಯೇ. ಯಜ್ಞ, ಯಜ್ಞ ಅಂತಂದ್ರೇನು? ಯಜ್ಞ ಅಂದರೆ ಒಂದು ನಾವು ಕಲ್ಪನೆ ಮಾಡೋದು, ಒಂದು ಹೋಮಕುಂಡ ಇರುತ್ತೆ, ಅಲ್ಲಿ ಅಗ್ನಿ ಇರುತ್ತೆ, ಅಲ್ಲಿಗೆ ನಾವು ಬೇರೆ ಬೇರೆ ವಸ್ತುಗಳನ್ನ ಅರ್ಪಣೆ ಮಾಡ್ತಾ ಇರ್ತೇವೆ. ಪೂಜೆ ಪುನಸ್ಕಾರ ಸಮಯದಲ್ಲಿ ನಾರಾಯಣ ವ್ರತ, ಸತ್ಯನಾರಾಯಣ ವ್ರತ ಯಾತಕ್ಕೆ ಮಾಡ್ತಾ ಇದ್ದೀವಿ? ಓ ಮನೆಗೆ ಒಳ್ಳೆಯದಾಗಲಿ, ಅಥವಾ ಓ ನನ್ನ ಆರೋಗ್ಯ ಚೆನ್ನಾಗಿರಲಿ, ಹೀಗೆ ಏನೋ ಒಂದು ಆಸೆಯಿಂದ ನಾವು ಹಲವಾರು ಈ ರೀತಿ ಕಾರ್ಯಗಳನ್ನ ಮಾಡ್ತೇವೆ. ಇದನ್ನೂ ಹೌದು. ಆದರೆ ವೇದಾಂತದಲ್ಲಿ, ನಮ್ಮ ವೇದಗಳಲ್ಲಿ ಯಜ್ಞ ಅನ್ನೋದಕ್ಕೆ ಇನ್ನೂ ಒಂದು ವಿಶಿಷ್ಟವಾದ ಅರ್ಥ ಇದೆ. ಯಜ್ಞ, ಯಜ್ಞ ಅಂತಂದರೆ ಏನು ಮಾಡ್ತಾ ಇದ್ದೇವೆ ನಾವು? ಆ ಯಜ್ಞ ಸಮಯದಲ್ಲಿ ಒಂದು ಬೆಂಕಿ ಇರುತ್ತೆ, ಬೆಂಕಿಗೆ ಏನೋ ಒಂದು ವಸ್ತುವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಅಲ್ವಾ? ಯಾವುದನ್ನು ನಾವು ಅರ್ಪಣೆ ಮಾಡ್ತೇವೆ ಅದು ಪುನಃ ನಮಗೆ ಅದೇ ರೀತಿ ವಾಪಸ್ ಬರುತ್ತಾ? ಬರಲ್ಲ. ಯಾಕೆ? ಒಂದು ಬೆಂಕಿಯ ಗುಣ ಏನು? ಅದಕ್ಕೆ ಏನೇ ಹಾಕಿ ಅದನ್ನು ಅದು ಭಸ್ಮ ಮಾಡುತ್ತೆ. ಹಾಗೆ ಜ್ಞಾನಯಜ್ಞ ಅಂತ ಸಹ ನಾವು ಆಲೋಚನೆ ಮಾಡ್ತೇವೆ. ಏನು ಜ್ಞಾನಯಜ್ಞ ಅಂತಂದರೆ, ಜ್ಞಾನದ ಬೆಂಕಿಯ ಮೂಲಕ ನನ್ನ ಅಜ್ಞಾನ ಅನ್ನೋ ಒಂದು ಅರ್ಪಣೆ ಮಾಡೋದಿರುತ್ತಲ್ಲ, ಅದನ್ನೂ ಸಹ ಯಜ್ಞ ಅಂತ ಕರಿಬೋದು. ನನ್ನ ಅಜ್ಞಾನ ಅಂತಂದ್ರೇನು? ನನ್ನಲ್ಲಿ ಕೋಪ, ದ್ವೇಷ, ಅಸೂಯೆ, ಇದೆಲ್ಲ ನನ್ನ ಮನಸ್ಸಿನಲ್ಲಿ ಬಂದು ಹೋಗುವಂಥ ಬೇರೆ ಬೇರೆ ವಿಚಾರಗಳು. ನನಗೆ ಅವ್ರ ಮೇಲೆ ತುಂಬ ಕೋಪ ರೀ, ನನಗೆ ಅವ್ರು ನೋಡಿದ್ರೆ ಮೈಯೆಲ್ಲ ಉರಿಯುವಷ್ಟು ಕೋಪ ಬರುತ್ತೆ. ಯಾಕೆ? ಅದನ್ನು ನಾನು ವಿಚಾರ ಮಾಡಲಿಲ್ಲ ಅಂತಂದರೆ. ಕೋಪ ಅಂದ್ರೇನು ನೋಡಿ, ಆ ಕೋಪ ಮಾಡೋ ಸಮಯದಲ್ಲಿ ಏನಾಗ್ತಾ ಇದೆ, ನನ್ನ ಮೈಯೆಲ್ಲ ಉರಿಯುತ್ತೆ, ನನಗೆ ಗೊತ್ತಾಗ್ತಾ ಇದೆ ನನ್ನ ಮೈ ಉರಿತಾ ಇದೆ ಅವ್ರ ಮೇಲೆ ಕೋಪ ಮಾಡಿಕೊಂಡ್ರೆ. ಆದರೆ ನಾನು ಕೋಪ ಮಾಡ್ಕೊತಾನೇ ಇರ್ತೀನಿ. ಹೀಗೆ ವಿಚಾರದ ಮೂಲಕ, ಕೋಪ ಅಂದ್ರೇನು, ಕೋಪದ ಮೂಲ ಕಾರಣ ಏನು, ಎಲ್ಲಿಂದ ಬರ್ತಾ ಇದೆ ಈ ಕೋಪ? ಜ್ಞಾನಯಜ್ಞ. ಈ ರೀತಿ ಸರಿಯಾದ ಜ್ಞಾನದ ಮೂಲಕ ನನ್ನಲ್ಲಿನ ಅಜ್ಞಾನವನ್ನು ಸುಡೋ ಕಾರ್ಯವನ್ನು ಸಹ ಯಜ್ಞ ಅಂತ ಕರಿಬೋದು. ಆದರೆ ಇನ್ನ ಒಂದು ರೀತಿಯಲ್ಲಿ ನಾವು ಯಜ್ಞ ಅನ್ನೋದನ್ನು ನೋಡಬಹುದು. ಯಜ್ಞದ ಉದ್ದೇಶ ಏನು? ನನಗೊಳ್ಳೆಯದಾಗಲಿ,
ನನಗದು ಸಿಗಲಿ, ನನಗಿದು ಸಿಗಲಿ. ಅದು ಒಂದು ರೀತಿ ಆದರೆ, ಈ ಕಾರ್ಯದ ಮೂಲಕ ಲೋಕ ಕಲ್ಯಾಣ ಆಗಲಿ, ಅದನ್ನೂ ಯಜ್ಞ. ಒಂದು ರೀತಿಯಲ್ಲಿ ನಾವು ಗಮನ ಕೊಟ್ಟು ನೋಡಿದಾಗ ಈ ಪ್ರಪಂಚದಲ್ಲಿ ಏನೆಲ್ಲ ಇದೆ, ಇದೆಲ್ಲ ಯಾರಿಂದ ಬರ್ತಾ ಇದೆ? ಮಾವಿನ ಹಣ್ಣಿದೆ, ಸೀಬೆ ಹಣ್ಣಿದೆ, ಸೇಬು ಹಣ್ಣಿದೆ, ಚಿನ್ನ ಇದೆ, ಬೆಳ್ಳಿ ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ಗಾಳಿ ಇದೆ, ನೀರಿದೆ, ಅನ್ನ ಇದೆ, ಆಹಾರ ಇದೆ, ದೇಹ ಇದೆ, ಎಲ್ಲ ಇದೆ. ಇದೆಲ್ಲ ಯಾರಿಂದ ಬರ್ತಾ ಇದೆ? ನೀವು ನಾನು ಹೋಗ್ಬಿಟ್ಟು ಎಲ್ಲಿಂದನೋ ಕೊಂಡ್ಕೊಂಡು ಬಂದ್ವಾ? ನೀವು ನಾನು ಇದನ್ನೇನಾದ್ರು ಉತ್ಪತ್ತಿ ಮಾಡಿದ್ವಾ? ಯಾರಿಂದ ಇದೆಲ್ಲ ಬರ್ತಾ ಇದೆ? ಯಾರಿಂದ ಬರ್ತಾ ಇದೆ? ಅವರು ತಮ್ಮನ್ನ ತಾವು ಈ ಎಲ್ಲ ರೀತಿ ನಿಮಗೆ ನನಗೆ ಒಂದು ರೀತಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ ಅಲ್ವಾ? ಒಂದು ರೀತಿಯಲ್ಲಿ ಅಮ್ಮ ಅಂತ ನೀವು ಯಾರನ್ನ ಅಕ್ಕರೆಯಿಂದ ಕರಿತೀರಾ? ಯಾರು ನಿಮ್ಮನ್ನ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಅವರ ಒಂದು ಕಷ್ಟ ಸುಖನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಆರೋಗ್ಯನ ನೋಡ್ಕೊಳ್ತಾರೆ, ಅವ್ರನ್ನ ನೀವು ಅಮ್ಮ ಅಂತ ಕರಿತೀರಾ ಅಲ್ವಾ? ಒಂದು ರೀತಿಯಲ್ಲಿ ಅಮ್ಮ ಅನ್ನೋರು ತನಗೆ ಆಹಾರ ಸಿಕ್ತೋ ಸಿಗ್ಲಿಲ್ವೋ ಪರವಾಗಿಲ್ಲ, ತನ್ನ ಮಗುಗೆ ಆಹಾರ ಸಿಗಲಿ ಅನ್ನೋ ಅರ್ಪಣೆ ಮಾಡ್ತಾರೆ, ಯಜ್ಞ. ಹಾಗೆ ಈ ಪ್ರಪಂಚ ಅನ್ನೋದು ಆ ಭಗವಂತ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡಿರೋ ಅಂಥ ಒಂದು ಯಜ್ಞ. ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ಆ ರೀತಿ ಒಂದು ಭಗವಂತನ ಸೇವೆನಲ್ಲಿ ನನ್ನೆಲ್ಲ ಕಾರ್ಯ ಇರಲಿ. ದೈವಿ ಸ್ವಸ್ತಿರಸ್ತುನಃ. ಯಾರ್ಯಾರು ಒಳ್ಳೇದಾಗಬೇಕು ಸ್ವಾಮಿ ಈ ಪ್ರಪಂಚದಲ್ಲಿ? ನನಗೆ ಮಾತ್ರ ಒಳ್ಳೇದಾದರೆ ಪರವಾಗಿಲ್ವಾ? ನನ್ನ ಮನೆಯಲ್ಲಿರೋ ನನ್ನ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರಿಗೆ ಏನು ಹೆಂಗಿರಬೇಕು? ನಮ್ಮ ಪಕ್ಕದ ಮನೆಯವ್ರು ಹೆಂಗಿರಬೇಕು? ನಮ್ಮ ಬೀದಿ ಹೆಂಗಿರಬೇಕು? ನಮ್ಮ ಒಂದು ನಗರ ಹೆಂಗಿರಬೇಕು? ನಮ್ಮ ದೇಶ ಹೆಂಗಿರಬೇಕು? ನಮ್ಮ ಪ್ರಪಂಚ ಹೆಂಗಿರಬೇಕು? ಪ್ರಪಂಚದಲ್ಲಿ ಯಾರ್ಯಾರು ಒಳ್ಳೇದಾಗಬೇಕು? ಬರೀ ಮೈಸೂರಿನವ್ರಿಗೆ ಒಳ್ಳೇದಾದರೆ ಸಹ ಒಳ್ಳೇದಾ? ಬೆಂಗಳೂರಿನವ್ರಿಗೆ ಕೆಟ್ಟದಾಗ್ಲಾ? ಇಲ್ಲ ತಾನೆ. ನೋಡಿ, ಸ್ವಲ್ಪ ಆಲೋಚನೆ ಮಾಡಿದ್ರೆ ನೀವು ಸಹಜವಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಪ್ರಾರ್ಥನೆ ತನ್ನಿಂದ ತಾನೇ ಬರುತ್ತೆ. ದೈವಿ ಸ್ವಸ್ತಿರಸ್ತುನಃ ಸ್ವಸ್ತಿರ್ ಮಾನುಷೇಭ್ಯ ಅಲ್ವಾ? ಎಲ್ಲರಿಗೂ ಒಳ್ಳೇದಾಗಲಿ, ಇಡೀ ಮಾನವ ಕುಲಕ್ಕೆ ಒಳ್ಳೇದಾಗಲಿ. ಆ ಒಳ್ಳೇದಾಗುವಂಥ ಒಂದು ದೈವಿಕ ಶಕ್ತಿ ಎಲ್ಲರಿಗೂ ಒಳ್ಳೆದನ್ನು ತರಲಿ. ದೈವಿ ಸ್ವಸ್ತಿರಸ್ತುನಃ ಸ್ವಸ್ತಿರ್ ಮಾನುಷೇಭ್ಯ ಊರ್ಧ್ವಂ ಜಿಗಾತು ಭೇಷಜಂ. ಏನು ಆರೋಗ್ಯ ಅಂತಂದ್ರೆ, ನಿಜವಾದ ಆರೋಗ್ಯ ಅಂದ್ರೆ ಏನು? ನಿಜವಾದ ಆರೋಗ್ಯ ಅಂತಂದ್ರೆ ಎಲ್ಲಿ ನಾನು ಮತ್ತೊಂದು ಅನ್ನೋ ಒಂದು ಅಂತರ ಎಲ್ಲಿ ನಾಶವಾಗುತ್ತೆ ಅಲ್ಲಿ ಸಹಜವಾಗಿ ಒಂದು ಆರೋಗ್ಯ ಇರುತ್ತೆ. ಅದು ನಿಜವಾದ ಆರೋಗ್ಯ. ಎಲ್ಲಿ ನಾನು ಬೇರೆ ನೀನು ಬೇರೆ, ನನ್ನ ಜಾತಿ ನಿನ್ನ ಜಾತಿ, ನಾನು ಒಳ್ಳೆಯವನು ನೀನು ಕೆಟ್ಟವಳು, ಇದೆಲ್ಲ ಎಲ್ಲಿರುತ್ತೆ ಅದು ಅನಾರೋಗ್ಯ. ಅಂತಹ ನಿಜವಾದ ಆರೋಗ್ಯ ಉಂಟಾಗಲಿ. ಊರ್ಧ್ವಂ ಜಿಗಾತು ಭೇಷಜಂ ಷಣ್ಣೋ ಅಸ್ತು ದ್ವಿಪದೆ ಷಂಚತುಷ್ಪದೆ. ಈ ಪ್ರಪಂಚದಲ್ಲಿ ಬರೀ ಮನುಷ್ಯರು ಮಾತ್ರನಾ ಸ್ವಾಮಿ? ಬರೀ ಎರಡು ಕಾಲ್ನವ್ರು ಮಾತ್ರನಾ? ಎಷ್ಟೊಂದು ಕಾಲ್ನವ್ರು ಇದ್ದಾರೆ, 1000 ಕಾಲ್ನವ್ರು ಇದ್ದಾರೆ, 4 ಕಾಲ್ನವ್ರು ಇದ್ದಾರೆ ಅಲ್ವಾ? 100 ಕಾಲ್ನವ್ರು ಇದ್ದಾರೆ, ಕಾಲು ಇಲ್ಲದೆ ಇರೋರೇ ಇದ್ದಾರೆ. ಇಲ್ಲಿ ಆ ಗುರುಗಳು ಏನು ಕೇಳ್ತಾ ಇದ್ದಾರೆ? ಷಣ್ಣೋ ಅಸ್ತು ದ್ವಿಪದೆ ಷಂಚತುಷ್ಪದೆ. ಸಾಂಕೇತಿಕವಾಗಿ ಎಲ್ಲ ಜೀವಿಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಎಂತ ಒಳ್ಳೇದು? ಶಾಂತಿ ಶಾಂತಿ ಶಾಂತಿ. 3 ಸಲ ಶಾಂತಿ. ನೀವು ನಾನು ಜೀವಿಯ ರೂಪದಲ್ಲಿ ಆಲೋಚನೆ ಮಾಡಿದಾಗ ನಮಗೆ 3 ಬಂಧನಗಳು. ಭೌತಿಕ ಬಂಧನ, ಅದನ್ನ ಪ್ರಾಪಂಚಿಕವಾಗಿ ನಾನು ಈ ವಸ್ತು ಅಂತ ಅನ್ಕೊಳ್ಳೋ ಬಂಧನ. ಇನ್ನ ಏನೋ ಕಣ್ಣು ಕಾಣಿಸ್ತಾ ಇರೋ ಶಕ್ತಿ, ಅದ್ರ ಮೂಲಕ ಎಲ್ಲ ನಾನು ನಡೀತಾ ಇದೆ,
ಅಯ್ಯೋ ನನಗೆ ಆ ಗಾಳಿಯಿಂದ ನನಗೆ ಕಾಟ, ಬಿಸಿಲಿನಿಂದ ಕಾಟ ಕೆಲವು ಸರ್ತಿ, ಅಥವಾ ಬೇರೆ ಬೇರೆ ರೀತಿಯ ಮಾನಸಿಕ ತುಮುಲತೆಗಳು ಎಲ್ಲ ಬರುತ್ತೆ ಅಲ್ವಾ. ಈ ರೀತಿ ಅದು ಒಂದು ರೀತಿ ಬಂಧನ. ಏನೋ ಕಣ್ಣು ಕಾಣಿಸದೇ ಇರೋ ಶಕ್ತಿ ಇದೆ, ಅದರಲ್ಲೂ ನನಗೆ ಕೆಲವು ಸತಿ ಓಕೆ ಅನ್ಸುತ್ತೆ, ಕೆಲವು ಸತಿ ಓಕೆ ಅಲ್ಲ ಅನ್ಸುತ್ತೆ, ಸರಿ ಅನ್ಸುತ್ತೆ, ಸರಿ ಅಲ್ಲ ಅನ್ಸುತ್ತೆ. ಒಂದು ರೀತಿ ಬಂಧನ. ಇನ್ನ ನಾನು ಯಾರು ಅಂತ ಅರ್ಥಕೊಳ್ಳದೆ ಜೀವನದಲ್ಲಿ ಇನ್ನೂ ಹಲವಾರು ಬಂಧನ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಭೌತಿಕ, ದೈವಿಕ, ಆಧ್ಯಾತ್ಮಿಕ, 3 ಹಂತಗಳಲ್ಲಿ ನಮ್ಮ ಬಂಧನ. ನಾನು ಯಾರು ಅಂತ ತಿಳ್ಕೊಳ್ಳದೆ ಇದ್ದಾಗ ಅದೊಂದು ಕಟ್ಟ ಕಡೆಯ ಬಂಧನ. ಜೀವನದಲ್ಲಿ ಎಲ್ಲ ನಡೆಯೋದು ಮೂಲ ಕಾರಣ ಅದರಿಂದನೇ. ನಾನು ಯಾರು, ಪ್ರಪಂಚ ಏನು ಅಂತ ತಿಳ್ಕೊಳ್ಳದೆ ಇರೋದ್ರಿಂದ ಎಲ್ಲ ನೋವು, ಕಷ್ಟ, ಸುಖ, ದುಃಖ ಎಲ್ಲ ಅನುಭವಿಸೋದು ನಾನು ಯಾರು ಅಂತ ತಿಳ್ಕೊಳ್ಳದೆ ಇರೋದ್ರಿಂದ. ಆಧ್ಯಾತ್ಮಿಕ ಬಂಧನ. ಇನ್ನು ನಾನು ವಸ್ತು ಅಂತ ಅನ್ಕೊಂಡಾಗ ಭೌತಿಕ, ನಾನು ಒಂದು ಭೌತಿಕ ವಸ್ತು ಅನ್ನೋ ಬಂಧನ. ಹೀಗೆ 3 ಹಂತಗಳಲ್ಲಿ ಶಾಂತಿ ಶಾಂತಿ ಶಾಂತಿ. ಅಥವಾ ನಾನು ಯಾರು, ನನ್ನ ಗುಣಗಳೇನು ಅಂತ ಆಲೋಚನೆ ಮಾಡಿದಾಗ ನನ್ನಲ್ಲಿ ತಾಮಸಿಕ, ರಾಜಸಿಕ, ಸಾತ್ವಿಕ ಗುಣಗಳು, ಎಲ್ಲದರಲ್ಲೂ ಶಾಂತಿಯಾಗಲಿ. ನೋಡಿ, ಒಂದು ರೀತಿನಲ್ಲಿ ಆಲೋಚನೆ ಮಾಡಿದಾಗ ಶಾಂತಿ ಶಾಂತಿ ಶಾಂತಿ. ನಿಮ್ಮಲ್ಲಿ ನನ್ನಲ್ಲಿ ಯಾವ ಅಂಶ ಚೆನ್ನಾಗಿ ಮೇಲ್ ಬರಲಿ, ಸಾತ್ವಿಕತೆ ಮೇಲ್ ಬರಲಿ. ಹೀಗೆ ನಾವು ಸೂಕ್ತವನ್ನು ಹೇಳಲಿಕ್ಕೆ ಮುಂಚೆ ಯಾವುದನ್ನ ನಾವು ಕುರಿತು ಆಲೋಚನೆ ಮಾಡಬೇಕು ಅನ್ನೋ ಒಂದು ಶಾಂತಿ ಮಂತ್ರದ ಮೂಲಕ ಗುರುಗಳು ನಮಗೆ ಪುರುಷ ಸೂಕ್ತವನ್ನು ಶುರು ಮಾಡ್ತಾ ಇದ್ದಾರೆ. ಯಾವ ಗುರುಗಳು? ಯಾರಿಗೂ ಗೊತ್ತಿಲ್ಲ ಯಾರು ಪುರುಷ ಸೂಕ್ತವನ್ನು ರಚನೆ ಮಾಡಿದವರು ಅಂತ. ಯಾವ ಮನುಷ್ಯರು ಅವರು, ಅವ್ರ ಹೆಸರೇನು ಯಾರಿಗೂ ಗೊತ್ತಿಲ್ಲ. ಆದರೆ ಆ ಗುರು ಸದಾ ಚಿರಂತನ. ಆ ಗುರು ಈಗಲೂ ಇದ್ದಾರೆ, ಯಾವಾಗಲೂ ಇರ್ತಾರೆ. ಅಂಥ ಗುರು, ಸದ್ಗುರು ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಂಥ ಸದ್ಗುರು ನಿಮಗೆ ನನಗೆ ದಾರಿ ತೋರಿಸ್ತಾ ಇರೋದು. ಅಂಥ ಸದ್ಗುರುವಿನ ಪ್ರಾರ್ಥನೆ ಏನು? ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಹರಿ ಓಂ. ಧನ್ಯವಾದಗಳು ಸರ್. ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಧನ್ಯವಾದ. ಹರಿ ಓಂ ಸರ್. ಹರಿ ಓಂ. ಧನ್ಯವಾದಗಳು ಗುರುಗಳೇ. ಹರಿ ಓಂ. ಧನ್ಯವಾದಗಳು ಗುರುಗಳು. ನಮಸ್ತೆ ಸರ್.